ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾಯಿದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾರೆ, ಈ ಮೆಟ್ಲಿಂಗ್ ರೋಡ್ಗೆ ಅಟ್ಯಾಚ್ ಆಗಿ 1 ಎಕರೆ 27 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡಿಂದ ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತಲ್ಲ ನಾಳೆ ಇದು ಟಾರ್ ರೋಡ್ ಆಗುತ್ತೆ 100%. ಯಾಕಂದರೆ ವಿಲೇಜ್ ಟು ವಿಲೇಜ್ ಕನೆಕ್ಟ್ ಆಗೋಂಥ ರೋಡು 100% ಟಾರ್ ರೋಡ್ ಆಗುತ್ತೆ. ಇದು ಅಗ್ರಿಕಲ್ಚರ್ ಲ್ಯಾಂಡು 1 ಎಕರೆ 27 ಗುಂಟೆ ರೆಡ್ ಸಾಯಿಲ್ ಇದೆ. ಇಲ್ಲೇ ಸುತ್ತಮುತ್ತ ಎಲ್ಲ ಸುಮಾರು ಮೈಸೂರು ಕಡೆ ಬೆಂಗಳೂರು ಕಡೆ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಫಾರ್ಮ್ ಹೌಸ್ಗಳೆಲ್ಲ ಆಗಿದೆ. 1 ಎಕರೆ 27 ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡು. ಬಟ್ ಅಟ್ಯಾಚ್ ಯಾವುದೂ ಕೂಡ ತೋಟಗಳಿಲ್ಲ. ಒಂದು 4 ಲೈನ್ಗೆ ಕಂಬ ಬೇಕು ಅಂದರೆ ನನ್ನ ಪ್ರಕಾರ ಒಂದು 10 ಕಂಬಗಳು ಹಾಕಬೇಕು ಎಕ್ಸ್ಟ್ರಾ. ಅಟ್ಯಾಚ್ 4 ಲೈನ್ ಇಲ್ಲ. ಏನು ವಾಸ್ತವ ಇದೆ ಹೇಳ್ಬಿಡ್ತೀನಿ ಕರೆಕ್ಟಾಗಿ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಸುಮ್ಮನೆ ನಾವು ಇಲ್ಲದ ಬಿಲ್ಡಪ್ ಕೊಟ್ಟು ಕರೆಸ್ಬಿಟ್ಟು ನಿಮ್ಮನ್ನು ನಿರಾಸೆ ಮಾಡಲ್ಲ. ಏನಿದೆ ಅದು ಮಾತ್ರ ಹೇಳ್ತೇನೆ. ಡೈರೆಕ್ಟ್ ಓನರ್ ಸಿಟಿಂಗ್ ಮಾಡ್ಕೊಳ್ಳೋಣ. ಕ್ಲಿಯರಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ. ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಿಗೆ ಎಷ್ಟು ಜನ ಬರುತ್ತೆ ಎಲ್ಲ ಪ್ರತಿಯೊಬ್ಬರು ಕರ್ಕೊಂಡು ಸೈನ್ ಹಾಕ್ಸೋ ಜವಾಬ್ದಾರಿ ನಮ್ಮದು. ಓನರ್ ಹೇಳ್ತಿರೋದು 28 ಲಕ್ಷ ಪರ್ ಎಕರು. ಕುಂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಏನಪ್ಪ ಪವರ್ ಲೈನು ಕೂಡ ಹತ್ರ ಇಲ್ಲ, ಮೆಟ್ಲಿಂಗ್ ರೋಡ್ ಬೇರೆ, ಟಾರ್ ರೋಡ್ ಇಲ್ಲ, 28 ಲಕ್ಷ ಹೇಳ್ತಿದ್ದಾರೆ ಅಂತ ತಾವು ಅನ್ಕೋಬೋದು. ಕಾರಣ ಇಷ್ಟೇ, ಇದು ನಂಜನಗೂಡು ರಿಜಿಸ್ಟ್ರೇಷನ್ನು. ಮೈಸೂರು ರಿಂಗ್ ರೋಡಿಂದ ಕೇವಲ 34 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. NH ಇಂದ 5 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 17 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 160 ಕಿಲೋಮೀಟ್ರ್ ಆಗುತ್ತೆ. ಈ ಮಾರ್ಕೆಟ್ ರೇಟು ಈ ಏರಿಯಾದಲ್ಲಿ ಈ ರೇಟ್ ಇದೆ. ಅದಕ್ಕೋಸ್ಕರ 28 ಲಕ್ಷ ಹೇಳ್ತಾ ಇದ್ದಾರೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ವಿಸಿಟ್ ಮಾಡಿ, ನೇರವಾಗಿ ತೋರಿಸ್ಕೊಳಲ್ಲ ಲ್ಯಾಂಡು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಕಾರಣ ಏನಂದರೆ ಎಷ್ಟೋ ಜನ ನಾನು ಸೋಲ್ಡ್ ಔಟ್ ಆದಮೇಲೆ ಫೋನ್ ಮಾಡಿ ಆ ಜಮೀನು ಇದೆಯಾ ಅಂತ ಕೇಳ್ತಾರೆ. ಮತ್ತು ಕೆಲವೊಬ್ಬರು ಅಯ್ಯೋ ನಮ್ಗೆ ಅದು ಬೇಕಾಗಿತ್ತು, ತುಂಬ ಇಂಟ್ರೆಸ್ಟ್ ಆಗಿತ್ತು, ಸೋಲ್ಡ್ ಔಟ್ ಆಗೋಯ್ತಲ್ಲ ಅಂತ ಹೇಳ್ತಾರೆ. ನಾವು ಇವತ್ತು ನೋಡೋದು ನಿನ್ನೆ ನೋಡೋದು ಅಂತ ಹೇಳ್ತಾರೆ. ಆದ್ದರಿಂದ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ವೀಡಿಯೋ ಬರುತ್ತೆ, ಆಗ ನೀವು ನೋಡ್ಬೋದು. ನಾವು ಇವತ್ತು ವೀಡಿಯೋ ಹಾಕಿದ್ರೆ ದಯಮಾಡಿ ಆದಷ್ಟು ಬೇಗ ನೋಡಿ, ಇಲ್ಲಾಂದರೆ ಸೋಲ್ಡ್ ಔಟ್ ಆಗೋಂಥ ಚಾನ್ಸಸ್ ಇರುತ್ತೆ. ದಯಮಾಡಿ ನೇರವಾಗಿ ವಿಸಿಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.